ಇವತ್ತು ಕ್ಯಾಪ್ಸಿಕಮ್ ಇಂದ ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಾಸ್ಟ್ ಚಾನೆಲ್. ಮೊದಲನೇದಾಗಿ ಒಂದು 2 ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡೆ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಒಂದು ಸಣ್ಣ ತುಂಡು ಶುಂಠಿ, ಇದೆಲ್ಲವನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡೆ. ಈಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಈಗ ಈ ಪೇಸ್ಟ್ಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಬೆರೆಸ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ಥಿಕ್ ಬರುವಷ್ಟು, ಅಂದರೆ 1 ಕಪ್ ಆಗುವಷ್ಟು ನಾನು ಆ್ಯಡ್ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಈಗ ಖಾರಕ್ಕನುಗುಣವಾಗಿ ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೇನೆ. 1-2 ಚಮಚ ಆಗುವಷ್ಟು. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ ಪುಡಿ ಆ್ಯಡ್ ಮಾಡಿದೆ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡಿದೆ. ಇದೆಲ್ಲವನ್ನು ಮಿಕ್ಸ್ ಮಾಡಿ ನಂತರ ಮೇಲಿಂದ ನಾನು ಒಂದು ಅರ್ಧ ಚಮಚ ಒರೆಗಾನೋ ಮತ್ತು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡಿದೆ. ಇದು ಒಂದು ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಆಮೇಲೆ ಈಗ ನಾನು ಲಿಂಬೆ ರಸ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಮಿಶ್ರಣವನ್ನು ಚೆನ್ನಾಗಿ ರೆಡಿ ಮಾಡಿಟ್ಕೊಳ್ಬೇಕು. ಈಗ ಫ್ರೆಶ್ ಆಗಿರುವಂಥ ಕೆಲವು ಕ್ಯಾಪ್ಸಿಕಮ್ ಇದೆ. ಇದು ಆರ್ಗ್ಯಾನಿಕಲಿ ಗ್ರೋನ್ ಆಗಿದ್ದು, ಸೊ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇದನ್ನು ಈ ರೀತಿ ಸರ್ಕಲ್ ಶೇಪಲ್ಲಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಅದರ ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ, ಕ್ಲೀನ್ ಮಾಡಿದಾಗ ಇದು ಚೆನ್ನಾಗಿ ಶೇಪಲ್ಲಿ ಬಂದಿದೆ, ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಿದೆ. ಆಮೇಲೆ ಇಲ್ಲಿ ಮಸಾಲ ಕೂಡ ರೆಡಿ ಇದೆ. ಈಗ ನಾವೊಂದು ತವಾನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಇದನ್ನು ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಚೆನ್ನಾಗಿರಲ್ಲ, ಇದು ಶಾಲೋ ಫ್ರೈನೇ ಮಾಡುವಂಥದ್ದು. ತುಂಬ ರುಚಿಯಾಗಿ ಬರ್ತದೆ, ಹಾಗೂ ಜಾಸ್ತಿ ಏನು ಎಣ್ಣೆ ಎಲ್ಲ ಯೂಸ್ ಮಾಡೋದಿಲ್ಲ. ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಇದು ತುಂಬ ಒಳ್ಳೆಯದು. ಸೊ ಈಗ ನೋಡಿ, ತವಾ ಬಿಸಿ ಆದ ನಂತರ ನಾನು ಸರ್ಕಲ್ ಶೇಪ್ನಲ್ಲಿ ಕಟ್ ಮಾಡಿದ ಕ್ಯಾಪ್ಸಿಕಮ್ ತುಂಡನ್ನು ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವೀಗ ರೆಡಿ ಮಾಡಿದ ಮಸಾಲ, ಸ್ಟಫ್ಡ್ ಏನು ಮಸಾಲ ಇದೆ ಅದನ್ನು ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡಬೇಕು. ಒಂದು ಸೈಡ್ ಫ್ರೈ ಆದ ನಂತರ ಪಲ್ಟಿ ಮಾಡಿ ಇನ್ನೊಂದು ಸೈಡು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಮಸಾಲ ನಾನು ಅದರ ಮಧ್ಯದಲ್ಲಿ ಆ್ಯಡ್ ಮಾಡಿದೆ. ಇದು ಚೆನ್ನಾಗಿ 2 ಸೈಡ್ ಕೂಡ ಫ್ರೈ ಆಗಬೇಕು. ತುಂಬ ಈಸಿಯಾಗಿರುವಂಥ ರೆಸಿಪಿ ಹಾಗೂ ಕ್ವಿಕ್ಕಾಗಿ ಮಾಡ್ಬೋದು. ಕ್ಯಾಪ್ಸಿಕಮ್ ಇದೆ ಅಂದರೆ ಬೇರೆಲ್ಲ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಗಳೇ ಇರೋದು ನಮ್ಮ ಹತ್ರ. ಸೊ ಅದನ್ನು ಆ್ಯಡ್ ಮಾಡಿ ಮಾಡ್ಬೋದು. ಇದನ್ನು ನಾನು ಮುಚ್ಚಿಟ್ಕೊಂಡು ಸ್ವಲ್ಪ ಫ್ರೈ ಮಾಡಿದೆ, ಯಾಕಂದರೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಸೊ ನೋಡಿ, ಒಂದು ಸೈಡ್ ಇದು ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇದನ್ನು ಟರ್ನ್ ಮಾಡಿ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಕ್ವಿಕ್ ಆಗಿರುವಂಥ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.